Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತೀವಿ. ಇವತ್ತೊಂದು ಬ್ಯೂಟಿಫುಲ್ ಆದ ಟಾಪಿಕ್ ಹೇಳ್ತಿದ್ದೀನಿ. ಅದೇನು ಗೊತ್ತಾ? ಅದು ಏನಿಲ್ಲ, ಯಾರೆಲ್ಲ ಈ ವರ್ಷ ನವೋದಯ ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದೀರಿ, ಯಾರೆಲ್ಲ ಈ ವರ್ಷ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ, 5ನೇ ತರಗತಿಯಲ್ಲಿ ಓದುತ್ತಿರುವ ಗೌರ್ಮೆಂಟ್ ಶಾಲೆ, ಪ್ರೈವೇಟ್ ಶಾಲೆ, ಏಡೆಡ್ ಶಾಲೆ ಯಾವುದಾದ್ರೂ ಆಗಿರಲಿ, 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನವೋದಯ ಅಪ್ಲಿಕೇಶನ್ ಕಾಲ್ಫರ್ ಆಗಿದೆ 2026 ಮತ್ತು 27ನೇ ಸಾಲಿಗೆ. ಹಾಗಾದ್ರೆ ಈ ವರ್ಷ 5ನೇ ತರಗತಿ ಹೋಗ್ತಿರೋ ಎಲ್ಲಾ ಮಕ್ಕಳು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂತ ಗೊತ್ತು ನನಗೆ. ಆದ್ರೆ ಹಾಕ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಇದೆ. ಏನ್ ಸರ್ ಅದು ಅಂದ್ರೆ, ನಿಮ್ಮ ಮಗು ಯಾವ ಕ್ಯಾಸ್ಟ್ ಅಲ್ಲಿ ಬರುತ್ತೆ ಮತ್ತು ಎಷ್ಟು ಸೀಟ್ ರಿಸರ್ವೇಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್ SC ಮಕ್ಕಳಿಗೆ ಎಷ್ಟಿರುತ್ತೆ, ST ಗೆ ಎಷ್ಟಿರುತ್ತೆ, OBC ಗೆ ಎಷ್ಟಿರುತ್ತೆ, ಜನರಲ್ ಮಕ್ಕಳು ಯಾವ ತರ ಅದನ್ನ ಅಟೆಂಡ್ ಮಾಡಬಹುದು ನೋಡಿ. ಹಾಗಾದ್ರೆ ನಿಮಗೆ ಒಂದು ಕ್ಲಾರಿಟಿ ಬೇಕಾಗತ್ತೆ. ಏನ್ ಸರ್ ಅದು ಅಂದ್ರೆ, ಯಾವ ಯಾವ ಕೆಟಗರಿಗೆ ಮತ್ತೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಷ್ಟು ಸೀಟ್ ಇರುತ್ತೆ, ನಗರ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ ಸರ್. ಹಾಗಾದ್ರೆ ನಾವು ಬರೀಬಹುದಾ, ಬೇಡವಾ, ಅಪ್ಲಿಕೇಶನ್ ಹಾಕೋದೇ ಬೇಡವಾ, ನಾನ್ ಜನರಲ್ ಕೆಟಗರಿ, ನನಗೆ ಸೀಟೇ ಸಿಗಲ್ವಾ, ಇದೆಲ್ಲ ಡೌಟ್ ಇರುತ್ತೆ. ಆದ್ರೆ ನೀವೇನ್ ಮಾಡ್ಬೇಕು, ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ ನೋಡ್ರಿ. ಯಾವ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಅವಕಾಶ ಇದೆ, ಯಾಕೆ ಟ್ರೈ ಮಾಡಬಾರ್ದು, ಯಾಕೆ ನಾವು ಅಪ್ಲಿಕೇಶನ್ ಹಾಕಬಾರ್ದು ಅನ್ನೋದನ್ನ ನೀವು ನೋಡ್ರಿ. ಹಾಗಾದ್ರೆ ಬರ್ರಿ, ಮೊದಲ ಮಾಹಿತಿ ಏನಪ್ಪಾ ನಿಮಗೆ ಅಂದ್ರೆ, ಫಸ್ಟ್ ಇನ್ಫಾರ್ಮೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ನವೋದಯದಲ್ಲಿ ಮೀಸಲಾತಿಯ ವಿವರ ಏನಿದು, ಮೀಸಲಾತಿ. ನವೋದಯ ಅಪ್ಲಿಕೇಶನ್ ಹಾಕ್ತಿದಿರಲ್ಲ, ಅವ್ರಿಗೆ ಯಾವ ಯಾವ್ದಕ್ಕೆ ಎಷ್ಟೆಷ್ಟು ಮೀಸಲಾತಿಗಳು ಇರ್ತವೆ ಅನ್ನೋದು. ಸರ್ ಹಾಗಾದ್ರೆ ಈಗ ನಾವು ಏನ್ ಮಾಡ್ತಿದೀವಿ, ಗ್ರಾಮೀಣ ಅಭ್ಯರ್ಥಿಗಳು ಅಂತ ಹೇಳಿದೀವಿ. ಗ್ರಾಮೀಣ ಅಭ್ಯರ್ಥಿ ಅಂದ್ರೆ ನೋಡಿ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ, 75% ಇರುತ್ತೆ. ಇದನ್ನ ಎಲ್ಲರೂ ಹೇಳಿರ್ತಾರೆ, ಆದ್ರೂ ನಾನು ಹೇಳ್ತಿದ್ದೀನಿ, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಹಾಗಾದ್ರೆ ಗ್ರಾಮೀಣ ಅಭ್ಯರ್ಥಿ ಅಂದ್ರೆ ಏನ್ ಸರ್ ಅಂದ್ರೆ, 1ನೇ ಕ್ಲಾಸಿಂದ ಅಲ್ಲ, 3 ಮತ್ತೆ 3, 4 ಮತ್ತು 5ನೇ ತರಗತಿ ಒಂದು ದಿನಾನು ಸಿಟಿ ಶಾಲೆಯಲ್ಲಿ ಓದಿರಬಾರ್ದು. ಅಂದ್ರೆ ಆ ಶಾಲೆ ತಾಲೂಕಿಗೆ ಸೇರಿರಬಾರ್ದು. ತಾಲೂಕು ಸಿಟಿಯಿಂದ ಸ್ವಲ್ಪ ಹೊರಗಿರುತ್ತೆ, ಅದು ಸಿಟಿ ಒಳಗಿರಲ್ಲ, ಬೇರೆ ಯಾವುದೋ ಗ್ರಾಮ ಪಂಚಾಯತಿಗೋ ಊರಿಗೆ ಸೇರುತ್ತೆ. ಅಂದ್ರೆ ನಿಮ್ಮ ಶಾಲೆ, ನಿಮ್ಮ ಮಗು ಓದುತ್ತಿರುವ ಸ್ಕೂಲು ರೂರಲ್ ಬರುತ್ತಾ ಅಥವಾ ಅರ್ಬನ್ ಬರುತ್ತಾ ಅಂತ ಸ್ಕೂಲ್ HM ಗೆ ಒಂದ್ಸಲ ಫೋನ್ ಮಾಡಿ ಕೇಳ್ಕೊಂಡು ಅಪ್ಲಿಕೇಶನ್ ಹಾಕಿ, ಬೆಟರ್ ಚಾಯ್ಸ್. ಯಾಕಂದ್ರೆ ಸಿಟಿ ಪಕ್ಕದಲ್ಲಿರೋ ಸ್ಕೂಲ್ ಕೂಡ ಸಿಟಿಗೆ ಸೇರಿರಲ್ಲ ಎಷ್ಟೋ ಶಾಲೆಗಳು. ಹಾಗಾಗಿ ಹುಷಾರು. ಗ್ರಾಮೀಣ ಅಭ್ಯರ್ಥಿ ಅಂದ್ರೆ ಏನ್ ಗೊತ್ತಾ, ನೀವು ಸಿಟಿಯಲ್ಲಿ ವಾಸವಾಗಿದ್ರೆ ನೋ ಪ್ರಾಬ್ಲಮ್, ಬಟ್ ನಿಮ್ಮ ಮಗು ಸಿಟಿ ಸ್ಕೂಲಲ್ಲಿ ಓದ್ತಿದೀಯಾ. ಸಿಟಿ ಅಂದ್ರೆ ತಾಲೂಕ್ ಸಿಟಿ, ಅರ್ಬನ್ ಸಿಟಿ, ಗೊತ್ತಾಗ್ತಿದೆಯಲ್ವಾ. ಮತ್ತೆ 1ರಿಂದ 2ರಿಂದ ಬೇಡ, 3 ಮತ್ತೆ 4 ಮತ್ತೆ 5ನೇ ತರಗತಿನ ಅವರು ಗ್ರಾಮೀಣ ಶಾಲೆಯಲ್ಲಿ ಓದಿದ್ರೆ ಅವರಿಗೆ ಗ್ರಾಮೀಣ ಅಭ್ಯರ್ಥಿ ಅಂತ ಕರೀತಾರೆ. ಅವರಿಗಿರುವ ಒಂದು ಮೀಸಲಾತಿ ಎಷ್ಟಪ್ಪ ಅಂದ್ರೆ 75%. ಅವರಿಗೆ ಟೋಟಲ್ ನೋಡಿ ಎಷ್ಟು ಸೀಟ್ ಇರುತ್ತೆ ಅಂದ್ರೆ, ನಿಮಗೆ ಟೋಟಲ್ ಸೀಟು 80 ಇರ್ತಾವ. ಎಸ್ ಆರ್ ನೋ, 80 ಸೀಟಲ್ಲಿ 75% ಸೀಟು ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಿಗತ್ತೆ. ಹಂಗಂದ್ರೆ ಹೇಗೆ, ಎಷ್ಟು ಸರ್ ಹಂಗಾರೆ ನೋಡೋಣ ನೋಡಿ. 75% ಆಫ್ 80, 80ರಲ್ಲಿ 75ಗೆ 75% ಅಂದ್ರೆ ಡಿವೈಡೆಡ್ ಬೈ 100 ಇಂಟು ಆಫ್ ಅಂದ್ರೆ ಇಂಟು 80ಕ್ಕೆ 80. ಈಗ ಇದೊಂದು 0 ಇದೊಂದು 0 ಕ್ಯಾನ್ಸಲ್. ಮೇಲ್ಗಡೆ ನೋಡಿ 75 ಇದೆ, ಕೆಳಗಡೆ 10 ಇದೆ. ಹಾಗಾದ್ರೆ 5 ಇಂದ ಭಾಗ ಆಗತ್ತಲ್ಲ, 5 1 ಜಾ 5, 7 ಅಲ್ಲಿ 5 ಹೋದ್ರೆ 2, 25 ಆಯ್ತು. ಎಷ್ಟು ಉಳಿತು, 5 5 ಜಾ 25. ಹಾಗಾದ್ರೆ 5 2 ಜಾ 10, ಎರಡು ಕ್ಯಾನ್ಸಲ್ ಆತಲ್ಲ. ಇವೆಲ್ಲ ಫ್ರಾಕ್ಷನ್ ಅಲ್ಲಿ ನೀವು ಸಿಂಪ್ಲಿಫಿಕೇಶನ್ ಮಾಡ್ತಿರಲ್ಲ, ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್ ಅಲ್ಲಿ ಬರತ್ತಿವೆಲ್ಲ. ಇಂಥ ಲೆಕ್ಕ ಎಲ್ಲ ಹಬ್ಬ ಮಾಡ್ತೀರಿ ನೀವು. ಯಾವಾಗ, ನವೋದಯ ಕೋಚಿಂಗ್ ಅಲ್ಲಿ ಸಿಗುತ್ತೆ. ಕರೆಕ್ಟ್ ಆಗಿ ನೀವು ಕಲ್ತ್ರೆ ಅಲ್ಲಿ ಬರುತ್ತೆ. 2 1 ಜಾ 2, 4 ಜಾ. ಹಾಗಾದ್ರೆ ಎಷ್ಟು ಬಂತು, ಉಳಿದಿದ್ದೆಷ್ಟು, 15 ಇಂಟು 4 ಇಸ್ ಈಕ್ವಲ್ ಟು 15 4 ಜಾ 60 ಸೀಟ್ಸು. ಯಾರಿಗೆ, ರೂರಲ್ಗೆ. ನೋಡಿ, ಹಳ್ಳಿ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 60 ಸೀಟ್ ಇರುತ್ತೆ. 80ರಲ್ಲಿ 75% ಅಂದ್ರೆ ಎಷ್ಟು, 60 ಸೀಟು. ಇನ್ನು ಎಷ್ಟು ಸೀಟ್ ಉಳಿತಪ್ಪ, 20 ಸೀಟ್ ಉಳಿತು. ಎಷ್ಟು ಸೀಟು, 20 ಸೀಟು. ಪರ್ಸೆಂಟೇಜ್ ಅಂದ್ರೆ 25% ಅಲ್ವಾ. ಹಾಗಾದ್ರೆ 80ರಲ್ಲಿ 25 ಅಂದ್ರೆ 4 ಭಾಗ ಮಾಡಿದ್ರೆ ನಮಗೆ 100% ಆಗತ್ತೆ. ಇಲ್ಲಿ 4 ಭಾಗ ಮಾಡಿದ್ರೆ 20 ಸೀಟ್ ಆಗತ್ತೆ. ಹಾಗಾದ್ರೆ 3 ಭಾಗ ಅಂದ್ರೆ 60 ಸೀಟು ಗ್ರಾಮೀಣ ಅಭ್ಯರ್ಥಿಗೆ, 1 ಭಾಗ 20 ಸೀಟು ನಗರ ಅಭ್ಯರ್ಥಿಗಳಿಗೆ ಅಲ್ಲ. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ, ಗ್ರಾಮೀಣ ಅಭ್ಯರ್ಥಿ ಸಮಸ್ಯೆ ಇಲ್ಲ. 75% 60 ಸೀಟು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಿಗುತ್ತೆ,
ಆರಾಮಾಗಿ ಫೈಟ್ ಮಾಡಿ, ಕಾಂಪಿಟೇಷನ್ ಇರುತ್ತೆ, ಚೆನ್ನಾಗಿ ಓದಿ ಎಕ್ಸಾಮ್ ಬರೀರಿ, ಬಸ್ಸಿಗೆ ಸಿಗುತ್ತೆ. ನಗರ ಅಭ್ಯರ್ಥಿಗಳಿಗೆ 25% ಅದು ಓಪನ್ ಅಂದ್ರೆ ಏನ್ ಗೊತ್ತಾ? ಅವರಿಗೆ ಅಂತ ಅಲ್ಲದು, ಅದರಲ್ಲಿ ಬೇಕಾದ್ರೆ ನೀವು ಹಳ್ಳಿ ಹುಡುಗರು ಟ್ರೈ ಮಾಡ್ಬೋದು. ಹೆಂಗೆ ಸರ್? ಅವರು ಹೈಯೆಸ್ಟ್ 95 ತಗೊಂಡಿದ್ದಾರೆ ಸರ್. ಯಾರೋ ಒಬ್ಬ ರೂರಲ್ ವಿದ್ಯಾರ್ಥಿನ 96 ತಗೊಂಡ್ರೆ ಆ ಸೀಟು ಅವರಿಗೆ ಸಿಕ್ಬಿಡತ್ತೆ. ಗೊತ್ತಾಗ್ತಿದೆಯಲ್ವಾ? ಅರ್ಬನ್ ವಿದ್ಯಾರ್ಥಿ, ನಗರ ಅಭ್ಯರ್ಥಿಗಳಂದ್ರೆ ಆ ಡಿಸ್ಟಿಕ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಅವ್ರು ಮಾಡ್ಬೇಕಾಗತ್ತೆ. ಆ ಜಿಲ್ಲೆಯಲ್ಲಿ ಅವ್ರೇನ್ ಮಾಡ್ಬೇಕು? ಜಾಸ್ತಿ ಮಾರ್ಕ್ಸ್ ತಗೋಬೇಕು. 98, 96, 97, 98, 99 ಆ ತರ ನೀವು ಮಾಡಿದ್ರೆ ಬೇರೆ ವಿದ್ಯಾರ್ಥಿಗಳು ಅದನ್ನ ಮಾಡೋಷ್ಟು ಇಲ್ದಾಗ ನಿಮಗೆ ಅವಕಾಶ ಸಿಗತ್ತೆ. ಅಥವಾ ರೂರಲ್ ಅಲ್ಲಿರೋ ವಿದ್ಯಾರ್ಥಿ 98 ಮಾಡಿದಾನೆ ಅಂದ್ರೆ ಅದು ಜನರಲ್ ಸೀಟ್ನು ಕೂಡ ಅವರೇ ತಗೊಂಡ್ಬಿಡ್ತಾರೆ. ಅವಾಗ ಅರ್ಬನ್ ಅಂತ ಸಪರೇಟ್ ಆಗಿ ಕೊಡಲ್ಲ ಅವರು. ಬಟ್ ಅರ್ಬನ್ ಸೀಟು ನಿಮಗೆ 25% ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಫೈಟ್ ಮಾಡಿ ತಗೋಬೇಕು. ಫೈಟ್ ಅಂದ್ರೆ ಏನು? ಅದ್ರಲ್ಲಿ ನೀವೇನ್ ಮಾಡ್ಬೇಕು? ಕಾಂಪಿಟೇಷನ್. ರೂರಲ್ ಗ್ರಾಮೀಣ ಅಭ್ಯರ್ಥಿಗಿಂತ ನೀವು ಜಾಸ್ತಿ ತಗೋಬೇಕು. ಇಲ್ಲ ನಿಮ್ಗಿಂತ ಜಾಸ್ತಿ ಗ್ರಾಮೀಣ ವಿದ್ಯಾರ್ಥಿನೇ ತಗೊಂಡ್ರೆ ಅವರಿಗೆ ಸೀಟ್ ಹೋಗುತ್ತೆ. ಇರೋ 20 ಸೀಟ್ನು ಬಿಟ್ಬಿಡಬೇಕಾಗತ್ತೆ ನೀವು. ಓಕೆನಾ? ಹಾಗಾಗಿ ಗ್ರಾಮೀಣ ಅಭ್ಯರ್ಥಿ ರೂರಲ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಅರ್ಬನ್ ಸೀಟ್ ಅನ್ನು ತಗೋಬಹುದು. ಆದ್ರೆ ಅರ್ಬನ್ ವಿದ್ಯಾರ್ಥಿ ಗ್ರಾಮೀಣ ಸೀಟ್ ಅನ್ನು ತಗೊಳಕ್ ಆಗೋದಿಲ್ಲ. ಹಾಗಾಗಿ ಇನ್ನೊಂದು ಹೇಳ್ತೀನಿ ಸರ್, ನಗರ ಅಭ್ಯರ್ಥಿಗಳು ಅರ್ಬನ್ ಸೀಟ್ ನಾವು ತಗೊಳಕ್ ಆಗೋದೇ ಇಲ್ವಾ ಸರ್? 100% ಆಗತ್ತೆ ಪುಟ. ಯಾವಾಗ ನೀನು ಎಫರ್ಟ್ ಹಾಕ್ದಾಗ ಅಬೌವ್ 95 ಪ್ಲಸ್ ಮಾಡು. 96, 97, 98, 99 100ಕ್ಕೆ 100 ಮಾಡ್ತೀನಿ ಸರ್ ಅಂದ್ರೆ ಎಲ್ಲೋ ಒಂದೋ ಎರಡೋ ಕ್ವಶನ್ ತಪ್ಪಾದ್ರೂ ಸಿಗೋ ಚಾನ್ಸಸ್ ಇರುತ್ತೆ. ಸಿಗಲ್ಲ ಅಂತಲ್ಲ, ನಿನ್ನ ಪ್ರಯತ್ನ ಬೇರೆ ವಿದ್ಯಾರ್ಥಿಗಿಂತ ಜಾಸ್ತಿ ಇರಬೇಕು. ಹಾಗೆ ಜಾಸ್ತಿ ಮಾರ್ಕ್ಸ್ ಬಂದ್ರೆ 100% ಸಿಗತ್ತೆ. ಇದು ಗೊತ್ತಾಯ್ತಲ್ವಾ? ನವೋದಯದಲ್ಲಿ ಮೀಸಲಾತಿ ಅಂದ್ರೆ ಫಸ್ಟ್ ಗ್ರಾಮೀಣ ಅಭ್ಯರ್ಥಿ ಮತ್ತು ನಗರ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಇರುತ್ತೆ, ಮತ್ತೆ ಅದನ್ನ ಎಷ್ಟು ಸೀಟ್ಗಳಿರ್ತವೆ ನಮಗೆ ಅಂತ. ಇದೇನೋ ಓಕೆ ಸರ್. ಆದ್ರೆ SC, ST, OBC ಮತ್ತೆ ಗರ್ಲ್ಸಿಗೆ ಅಂತ ಬಂದಾಗ ಎಸ್, ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. SC ಎಷ್ಟು ಇರುತ್ತೆ, ST ಎಷ್ಟು ಇರುತ್ತೆ, ಹಿಂದುಳಿದ ವರ್ಗಕ್ಕೆ ಎಷ್ಟಿರುತ್ತೆ, ಹೆಣ್ಮಕ್ಳಿಗೆ ಎಷ್ಟಿರುತ್ತೆ, ಮತ್ತೆ ವಿಶೇಷ ಚೇತನ ಮಕ್ಕಳು ಅಂತ ಅಂದ್ರೆ ಅಂಗವಿಕಲ ಮಕ್ಕಳು ಅಂತ ಏನ್ ಕರಿತೀವಲ್ಲ, ಅವ್ರಿಗೆ ನಾವು ವಿಶೇಷ ಚೇತನ ಮಕ್ಕಳು ಅಂತ, ಅವರಿಗೆಲ್ಲ ಎಷ್ಟೆಷ್ಟು ಇರುತ್ತೆ ಅಂತ ಅದ್ರ ಬಗ್ಗೆ ಸಂಪೂರ್ಣವಾದ ಎಷ್ಟೆಷ್ಟು ಸೀಟ್ ಇರ್ತವೆ ಅಂತಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಜೊತೆಗೆ ನಮ್ಮ ಕೋಚಿಂಗ್ ಅಕಾಡೆಮಿಯಲ್ಲಿ ಈಗ ನೋಡಿ, ಈಗ ಆಲ್ರೆಡಿ ಏನಾಗಿದೆ, ಕ್ಲಾಸಸ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ 2 ತರ ಸಿಗುತ್ತೆ. ಒಂದು ವಸತಿ ಸಹಿತ. ಯಾರೆಲ್ಲ ಹಾಸ್ಟೆಲಿಗೆ ಹಾಕಿ ಕೋಚಿಂಗ್ ಕೊಡ್ಸೋರಿದ್ದೀರಿ ಅವರಿಗೆ ವಸತಿ ಸಹಿತ ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಇನ್ನೊಂದು ಸರ್, ಮನೆಯಿಂದ ಓಡಾಡಿಸ್ತೀವಿ, ನಮಗೆ ಕೋಚಿಂಗ್ ಸೆಂಟರ್ ಹತ್ರ ಇದೆ ಅಂದ್ರೆ ಅವರಿಗೂ ಕೂಡ ಸಹ ಕ್ಲಾಸಸ್ ಅವಕಾಶ ಇದೆ. ಇನ್ನು ಕೆಲವು ಸಿಟಿ ಹತ್ರ ಇದೀವಿ ಸರ್, ನಿಮ್ ಊರು ಅಂದ್ರೆ ಚನ್ನಗಿರಿಗೆ ನಿಯರ್ ಆಗಿ ನಿಮ್ ಕೋಚಿಂಗ್ ಸೆಂಟರ್ಗೆ ನಿಯರೆಸ್ಟ್ ಶಾಲೆಯಲ್ಲಿ ಓದ್ತಿರೋದ್ರಿಂದ ನೀವು 4:30 ಸಂಜೆ ಕ್ಲಾಸು 4:30 6:30 ಎವ್ರಿ ಡೇ ಕ್ಲಾಸಸ್ ಇರ್ತವೆ. ನವೋದಯ ಅಂಡ್ ಸೈನಿಕ್ ಕೋಚಿಂಗ್ ಕ್ಲಾಸಸ್ ಇರ್ತವೆ. ನೀವು ಈ 3 ಬ್ಯಾಚಿಗೂ ಸೇರ್ಬೋದು. ಅಕಸ್ಮಾತ್ ಸರ್ ನಮ್ದು ಬೇರೆ ಬೇರೆ ಜಿಲ್ಲೆ, ಫೈನಾನ್ಷಿಯಲಿ ವೀಕ್ ಇದೀನಿ, ಬಹಳ ಕಷ್ಟ, ಆದ್ರೂ ನಮ್ಮ ಮಗು ಚೆನ್ನಾಗಿ ಓದ್ತಿದೆ, ಗೌರ್ಮೆಂಟ್ ಸ್ಕೂಲ್ ಆಗ್ಲಿ ಪ್ರೈವೇಟ್ ಆಗ್ಲಿ ನಿಮ್ಮ ಮಗು ಚೆನ್ನಾಗಿ ಓದ್ತಿದೆ ಅಂದ್ರೆ ನಿಮಗಾಗಿ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮೊದಲ 100 ವಿದ್ಯಾರ್ಥಿಗಳಿಗೆ ಫಸ್ಟ್ 100 ಸ್ಟೂಡೆಂಟ್ಸ್ಗೆ ಓನ್ಲಿ ಕೇವಲ 3,000ದಲ್ಲಿ ನವೋದಯ ಸೈನಿಕ್ ಆದರ್ಶ ಪ್ರತಿಷ್ಠಿತ ಮತ್ತೆ ಮುರಾರ್ಜಿ ಕ್ಲಾಸ್ಗಳನ್ನ ಕೇವಲ 3,000ದಲ್ಲಿ 1 ವರ್ಷ ಕ್ಲಾಸ್ ಮಾಡ್ತೀವಿ. ಈ ಒಂದು ಆಪರ್ಚುನಿಟಿನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ನಿಮ್ಮ ಮಗುಗೆ 1 ವರ್ಷ, ಈ ವರ್ಷ ನಾವು ಏನೋ ಒಂದು ಹಬ್ಬಕ್ಕೆ ಬಟ್ಟೆ ಕೊಡಿಸ್ಲಿಲ್ಲ ಅನ್ಕೊಳ್ಳಿ, ಒಂದು ಕ್ಲಾಸ್ ಕೊಡಿಸ್ರಿ, ಕಲಿತತೆ. ಇದರಲ್ಲಿ ಕಲಿಯೋದಿರುತ್ತೆ ಹೊರತು ಬೇರೆ ಯಾವುದೇ ಆಕ್ಟಿವಿಟೀಸ್ ಇರಲ್ಲ. ಎಜುಕೇಶನ್ಗೆ ರಿಲೇಟೆಡ್ ಆಗಿರುತ್ತೆ. ನಿಮ್ಮ ಮಗು ಟ್ಯಾಲೆಂಟೆಡ್ ಇದ್ದು ಹೇಳಕ್ಕಾಗಲ್ಲ, ಸೆಲೆಕ್ಷನ್ ಆಯ್ತು ಅಂದ್ರೆ ಅದ್ರ ಲೆವೆಲ್ ಬೇರೆ ಇದಿರುತ್ತೆ. ಹೌದೇ ಇಲ್ಲ? ಆ ಅವಕಾಶ ಮಾಡ್ಕೊಡ್ಬೇಕಾಗಿರೋದು ತಂದೆ ತಾಯಿಗಳು. ದಯವಿಟ್ಟು ಹೇಳ್ತಿದ್ದೀನಿ, ನಾ ಹೇಳೋದನ್ನ ಇಷ್ಟು ಮಿನಿಮಮ್ ಫೀಸಲ್ಲಿ, ಕಡಿಮೆ ಫೀಸಲ್ಲಿ ನಿಮ್ಮ ಮಗುಗೆ ನವೋದಯ ಕೋಚಿಂಗ್ ಕೊಡಿಸ್ಬೋದು ಅಂದ್ರೆ ನೀವು 100% ಕೊಡಿಸ್ಬೋದು. ಯಾಕಂದ್ರೆ ಒಂದು ಅವಕಾಶ ನಿಮ್ಮ ಮಗುಗೆ ಸಿಕ್ತು ಅಂದ್ರೆ ಮುಂದೆ ಏನ್ ಬೇಕಾದ್ರೂ ಅಚೀವ್ಮೆಂಟ್ ಮಾಡೋ ಒಂದು ಸಾಮರ್ಥ್ಯ ಅವರಲ್ಲಿರುತ್ತೆ. ಆ ಉದ್ದೇಶಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ಕೂಲಿ ಮಾಡೋರು ಸಹ ನಿಮ್ಮ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ನೀವು ಕೂಲಿ ಮಾಡೋರು ಸಹ ನಿಮ್ಮ ಮಗು ನವೋದಯ ಕ್ಲಾಸ್ ಕೊಡಿಸ್ಬೋದು. ಎಲ್ಲ ನವೋದಯ ಕೋಚಿಂಗ್ ಕಳಿಸ್ತಾರೆ, 60-70 ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕು. ಅಷ್ಟು ದುಡ್ಡು ನಾವೆಲ್ಲಿ ಕಟ್ಟಕ್ಕಾಗತ್ತೆ, ಎಲ್ಲಿಂದ ಬರೆಸ್ತೀರಾ ಅಂತ ಎಷ್ಟೋ ಮಕ್ಕಳು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಸಲ್ಲ. ಆ ಒಂದು ಕಾರಣಕ್ಕೆ ಈ ಸರಿ ನಾವು ಕೋಚಿಂಗ್ ಫೀಸ್ ಅನ್ನ ತುಂಬಾ ಕಡಿಮೆ ಮಾಡಿದ್ದೀನಿ.
ಆಸಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ, ನೀವು ಕಲೀರಿ. ಕಲ್ಸಕ್ ನಾವು ರೆಡಿ ಇದೀವಿ. ಓಕೆ, ಕಲ್ಸಕ್ ನಾನ್ ರೆಡಿ ಇದ್ದೀನಿ. ಓದಿ ಎಕ್ಸಾಮ್ ಪಾಸ್ ಮಾಡ್ಬೇಕಾಗಿರೋರು ನೀವು ಹ್ಞೂ ಅಂದ್ರೆ ಕಲೀರಿ, ಅದಕ್ಕೇನೈತೆ. 10 ವಿದ್ಯಾರ್ಥಿಗೂ ಅದೇ ಪಾಠ ಮಾಡ್ತೀನಿ, 100 ವಿದ್ಯಾರ್ಥಿಗಳಿಗೂ ಅದೇ ಪಾಠ. ಸಾಮರ್ಥ್ಯ ನಿಮ್ದು, ಪ್ರಯತ್ನ ಪಟ್ರೆ ಸಕ್ಸಸ್ ಆಗ್ಬೇಕಾಗಿರೋರು ನೀವು ಅಲ್ವಾ? ಎಸ್, ಅದಕ್ಕೆ ನಾನ್ ರೆಡಿ. ಹಾಗಾದ್ರೆ ಬನ್ನಿ, ನಿಮಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಸರ್ ನಮ್ಗೆ, ನೋಡ್ರಿ ಇದು ಪ್ಲೇ ಸ್ಟೋರ್ ಅಲ್ಲಿ LKS ಅಕಾಡೆಮಿ ಅಂತ ಆ್ಯಪ್ ಬರುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ನಾನೇ ನಿಮಗೆ ಕಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಮಾಹಿತಿ ಬೇಕು, ನಾವು ಆನ್ಲೈನ್ ಕ್ಲಾಸ್ ಆಗಲಿ ಆಫ್ಲೈನ್ ಕ್ಲಾಸ್ ಆಗಿ ರೆಸಿಡೆನ್ಷಿಯಲ್ ಬರಬೇಕು ಅಂದ್ರೆ ನನ್ನ ನಂಬರ್ ಇದೆಯಲ್ವಾ, 9741183187ಗೆ ಕರೆ ಮಾಡಿ. ಅಕಸ್ಮಾತ್ ನಾನು ರಿಸೀವ್ ಮಾಡ್ಲಿಲ್ಲ ಅಂದ್ರೆ 1-2-3 ಸಲ ಫೋನ್ ಮಾಡಿರ್ರಿ, ನಾನು ವಾಪಸ್ ನಿಮ್ ಜೊತೆ ಮಾತಾಡ್ತೀನಿ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಏನಿದೆಯೋ ಪರಿಶಿಷ್ಟ ಜಾತಿಗೆ SC ಸ್ಟೂಡೆಂಟ್ಸ್ಗೆ ಎಷ್ಟು ಸೀಟ್ ಇರುತ್ತೆ ಸರ್? 15% ಆಫ್ 80. ಎಷ್ಟು ಸೀಟು? 80ರಲ್ಲಿ 15% ಅಂದ್ರೆ ಎಷ್ಟು? 80ರಲ್ಲಿ 15% ಅಂದ್ರೆ ಬಹಳ ಸಿಂಪಲ್ ಕಾನ್ಸೆಪ್ಟು. ನೋಡಿ, ಇದು ನಿಮಗಿದೆ ಪರ್ಸೆಂಟೇಜ್ ಕಂಡುಹಿಡಿಯೋ ಪ್ರಾಬ್ಲಮ್ಸ್ ಇದೆ, ಅದರಲ್ಲಿ ಇದೇ ತರ ಮಾಡ್ತೀವಿ. ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100 ಇಂಟು ಆಫ್ ಅಂದ್ರೆ ಇಂಟು 80ಕ್ಕೆ 80. ಈ 0 ಕ್ಯಾನ್ಸಲ್. ಉಳಿದಿದ್ದು 5 3 ಜಾ 5 2 ಜಾ 2 1 ಜಾ 2 4 ಜಾ, ಉಳಿದಿದ್ದು 4 ಇಂಟು 3. 4 ಇಂಟು 3 ಈಸ್ ಈಕ್ವಲ್ ಟು 12 ಸೀಟ್. 12 ಸೀಟು ಯಾವುದಕ್ಕಿದೆ? SC ಸ್ಟೂಡೆಂಟ್ಸ್ಗಿದೆ. ST ಸ್ಟೂಡೆಂಟ್ಸ್ಗೆ ನೋಡಿ, ಇದರಲ್ಲಿ ಗರ್ಲ್ಸು ಬರ್ತಾರೆ, ಬಾಯ್ಸು ಬರ್ತಾರೆ. ಬರೋ ಬಾಯ್ಸು ಕೊಡ್ತಾರೆ? ನೋ ಸರ್, ಗರ್ಲ್ಸಿಗೂ. ಒಟ್ಟು SC ಸ್ಟೂಡೆಂಟ್ಗೆ 12 ಸೀಟ್ ಇರುತ್ತೆ ಸರ್. STಗೆ 7.5 ಡಿವೈಡೆಡ್ ಬೈ 100 ಇಂಟು 80. ಪಾಯಿಂಟ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಈ ಪಾಯಿಂಟ್ ನ ತೆಗಿಬೇಕಂದ್ರೆ 75/100 ಇಂಟು 100 ಅಲ್ಲ, ಒಂದು ಪಾಯಿಂಟ್ ಮುಂದೆ ಒಂದ್ ಸಂಖ್ಯೆ ಇರೋದ್ರಿಂದ ಕೆಳಗಡೆ ಇನ್ನೊಂದು ಸಂಖ್ಯೆ ನಾವು ಯಾಡ್ ಮಾಡ್ಕೊಂತೀವಿ. ಓಕೆನಾ? ಕೆಳಗಡೆ ಏನ್ ಮಾಡ್ತೀವಿ, ಇನ್ನೊಂದು ಸಂಖ್ಯೆನ ನಾವು ಯಾಡ್ ಮಾಡ್ಕೊಂತೀವಿ. ಯಾಕಂದ್ರೆ ಪಾಯಿಂಟ್ ಇಟ್ಟು ತಗೋಬೇಕದನ್ನ. ಡೆಸಿಮಲ್ ಅಲ್ಲಿ ಡಿವಿಷನ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ, ಅದನ್ನ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಾವು ಎಷ್ಟಾಯ್ತು? 75/1000 ಇಂಟು 80. 1010 ಕ್ಯಾನ್ಸಲ್ಲು. ನೋಡಿ, 100 ಇದೆ, 25 5 ಇಂದ ಮಾಡೋಣ. 5 1 ಜಾ 5, ಇಲ್ಲಿ ಎಷ್ಟು ಉಳಿತು? 2 ಉಳಿತು. 25 ಆಯ್ತು. 5 5 ಜಾ 25, 15 ಆಯ್ತು. 5 2 ಜಾ 10, 5 0 ಜಾ 0. ಈಗ 2 4 ಜಾ 2 10 ಜಾ 5 3 ಜಾ 5 2 ಜಾ. ಓಕೆ, 2 1 ಜಾ 2 2 ಜಾ. ನೋಡಿ, ಕರ್ತ ಹೊಡಿಯೋದೈತಲ್ಲ, ಸಖತ್ತಾಗಿರತ್ತದು. ಇದು ಏನ್ ಸರ್ ಹಿಂಗ್ ಮಾಡ್ತಾರೆ ನಮ್ಗೆ ಗೊತ್ತಾಗಲ್ಲ ಅನ್ಕೋಬೇಡಿ. ಇದನ್ನ ನೀವು ಕಲಿಬೇಕಾದ್ರ ಭಿನ್ನರಾಶಿಯಲ್ಲಿ ಸಿಂಪ್ಲಿಫಿಕೇಶನ್ ಅಂತ ಬರುತ್ತೆ. ಫ್ರಾಕ್ಷನ್ ಅಲ್ಲಿ ಅದನ್ನ ನಿಮಗೆ ಬಂದ್ರೆ ಇದು ಬರುತ್ತೆ. 3 ಇಂಟು 2 ಟೋಟಲ್ ಸೀಟ್ ಇಸ್ 6. 6 ಸೀಟು ಯಾರಿಗಿರುತ್ತೆ? ಎಷ್ಟಿಗಿರುತ್ತೆ? ನೋಡಿ, 15 ಅಂದ್ರೆ 12 ಸೀಟು, 15% ಅಂದ್ರೆ ಅದರ ಅರ್ಧ ಅಲ್ವಾ? 7.5. 6 ಸೀಟು ಅಂದ್ರೆ ನಾವು ಮಾಡಿರೋ ಲೆಕ್ಕ ಸರಿ ಇದೆ. ಇವೆಲ್ಲ ನನ್ಕಿಂತ ಸ್ಪೀಡಾಗಿ ಮಾಡ್ತೀರಾ ಯಾವಾಗ ನೀವು ಕ್ಲಾಸ್ ಕೇಳಿದ್ರೆ. ಕ್ಲಾಸ್ ಕೇಳಿಲ್ಲ ಅಂದ್ರೆ ಗೊತ್ತಾಗಲ್ಲ. ಹಾಗಾದ್ರೆ 25% ಸೀಟು. ಎಸ್, 25% ಸೀಟ್ ಅಂದ್ರೆ ಮಿನಿಮಮ್ 20 ಸೀಟು. 25% ಅಂದ್ರೆ 20 ಸೀಟ್ ನಿಮಗೆ ಯಾರಿಗೆ ಕೊಡ್ತಾರೆ? OBC, ಹಿಂದುಳಿದ ವರ್ಗ. ಆದ್ರೆ ಇದು ಹಿಂದುಳಿದ ವರ್ಗ ನೋಡಿ, ಹಾಕ್ಬೇಕಾದ್ರೆ ಮಾತ್ರ ಬಹಳ ಇಂಪಾರ್ಟೆಂಟು. ಹಿಂದುಳಿದ ವರ್ಗ OBC ಕರ್ನಾಟಕ ಸ್ಟೇಟ್ ಅಲ್ಲಿ 3A 3B ಕೂಡ OBC ಅಂತಾನೆ ಕರೀತಾರೆ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಿಮ್ಮ ಕೆಟಗರಿ OBC ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ನೀವು ಜನರಲ್ ಅಂತ ಮೆನ್ಷನ್ ಮಾಡಿ ಅಪ್ಲಿಕೇಶನ್ ಹಾಕ್ರಿ. ಯಾರಿಗಾದ್ರೂ ಸರ್ ನಮ್ದು OBC ಬರುತ್ತೆ ಸ್ಟೇಟ್ ಅಲ್ಲಿ, ಸೆಂಟ್ರಲ್ ಅಲ್ಲಿ ಬರಲ್ಲ ಅಂತ ಏನಾರ ಡೌಟ್ ಇದ್ರೆ ನಾನು ವಾಟ್ಸಪ್ಗೆ ಬೇಕಾದ್ರೆ ಅದ್ರ ಸಂಬಂಧಪಟ್ಟಂತೆ ನನ್ನ ಹತ್ರ OBC ಸರ್ಟಿಫಿಕೇಟ್ ಇದೆ, ಅದೇ ತರದ್ ಅದನ್ನ ತಗೊಂಡೋಗಿ ವಾಟ್ಸಪ್ಗೆ ಕಳಿಸ್ಕೊಡ್ತೀನಿ. ಅದನ್ನ ತಗೊಂಡೋಗಿ ನಿಮ್ಮ ಹತ್ತಿರದ ನಾಡ ಕಚೇರಿಗೆ ಹೋಗಿ ಕೊಟ್ಟು, ಸರ್ ಈ ತರದೊಂದು ಫಾರ್ಮ್ ನಮಗೆ ಅಂದ್ರೆ ಕ್ಯಾಸ್ಟ್ ಇನ್ಕಮ್ ಮಾಡ್ಕೊಡಕ್ ಆಗತ್ತಾ? ಸೆಂಟ್ರಲ್ ಗೌರ್ಮೆಂಟ್ OBC ಅಂದ್ರೆ ಕೇಂದ್ರೀಯ ವಿದ್ಯಾಲಯಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ನವೋದಯ ಶಾಲೆಗೆ ಅಡ್ಮಿಷನ್ಗೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ OBC ಸರ್ಟಿಫಿಕೇಟ್ ಬೇಕು ಅಂತ ಕೇಳ್ರಿ. ಅದು ನಿಮ್ ಕ್ಯಾಸ್ಟ್ ಬಂದ್ರೆ ಮಾಡ್ಕೊಡ್ತಾರೆ. ಬರ್ಲಿಲ್ವಾ ಅವರು ಮೇಡಮ್ ಇದು ಬರಲ್ಲ ಅಂತ ಹೇಳ್ತಾರೆ. ಅದ್ ಬರ್ಲಿಲ್ಲ ಅಂದ್ರೆ ನಿಮ್ದು OBC ಅಲ್ಲ, ನಿಮ್ದು ಜನರಲ್ ಅಂತ ಮೆನ್ಷನ್ ಮಾಡಿ. ಸರ್ ಹಾಗಾದ್ರೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ, ಗರ್ಲ್ಸ್ ಹೆಣ್ಣು ಮಕ್ಕಳಿಗೆ ರೂರಲ್ ಇರ್ಲಿ ಅರ್ಬನ್ ಇರ್ಲಿ ಗರ್ಲ್ಸ್ ಇದೀರಿ ಅಂದ್ರೆ ನಿಮ್ಗೊಂದು ಅವಕಾಶ ಇದೆ. ಏನ್ ಸರ್ ಅದು ಅಂದ್ರೆ 1/3 ಅಂದ್ರೆ 3 ಜನ ಆಯ್ಕೆ ಆದ್ರೆ ಅದರಲ್ಲಿ 1:3 3ರಲ್ಲಿ ಒಬ್ರು ಲೇಡೀಸ್ ಇರಲೇಬೇಕು. ಅಂದ್ರೆ 80 ಸೀಟ್ನ ನಾವು 3 ಭಾಗ ಮಾಡಿದ್ರೆ ನಮಗೆ ಮಿನಿಮಮ್ 26 ಸೀಟು ಹೆಣ್ಣು ಮಕ್ಕಳಿಗೆ ಬರ್ತವೆ. ಹಾಗಾಗಿ ಲೇಡೀಸಿಗೆ ಬಹಳ ಅವಕಾಶ ಇರುತ್ತೆ.
26 ಸೀಟು. ಗಂಡು ಮಕ್ಕಳಿಗಿಂತ ಒಂದು 5 ಮಾರ್ಕ್ಸ್ ಕಮ್ಮಿ ಇದ್ರೂ ನಿಮಗೆ ಸಿಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನವೋದಯ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ಆಸಕ್ತಿ ತೋರಿಸಿರೋದ್ರಿಂದ ಅವರು ಏನ್ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಅಂತ ಸಪ್ರೇಟ್ ಯಾಕಂದ್ರೆ ಎಲ್ಲ ಗಂಡು ಮಕ್ಕಳೇ ಸೀಟ್ ತಗೊಳೋ ಚಾನ್ಸಸ್ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ವಂಚಿತರ ಆಗ್ಬಾರ್ದು, ಒಂದ್ ಒಳ್ಳೆ ಎಜುಕೇಶನ್ ಸಿಗ್ಲಿ ಅವರಿಗೂ, ಹಳ್ಳಿ ಹೆಣ್ಮಕ್ಳು ಕೂಡ ಓದ್ಲಿ ಅನ್ನೋ ಒಂದು ಉದ್ದೇಶಕ್ಕೆ 1/3 ರೇಷಿಯೋ ಅಂದ್ರೆ 1:3 ರೇಷಿಯೋ ಅಂದ್ರೆ ಅದು ಮಿನಿಮಮ್ ಒಂದು 26 ಸೀಟು ಹೆಣ್ಮಕ್ಳಿಗೆ ಕೊಡ್ಲೇಬೇಕು. ಗಂಡು ಮಕ್ಳು ಎಷ್ಟೇ ಮಾರ್ಕ್ಸ್ ತಗೊಂಡಿರ್ಲಿ, ಬಟ್ ಹೆಣ್ಮಕ್ಳದ್ದು ಕಮ್ಮಿ ಇತ್ತು ಅಂದ್ರೆ ಆದ್ರೂ ಅವ್ರಿಗೆ ಸೀಟು ಕೊಡ್ಲೇಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಹೆಣ್ಣು ಮಕ್ಕಳು ನೋಡ್ರಿ, ಒಂಚೂರು ಮನ್ಸು ಮಾಡ್ರಿ, 100% ಸೀಟ್ ತಗೊಂತೀರಾ. ಏನಿಲ್ಲ, ಈ ಕಾಂಪಿಟೇಷನ್ ಇರೋದ್ರಿಂದ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಇರೋದ್ರಿಂದ ಪ್ರಾಕ್ಟೀಸ್ ಮಾಡಲೇಬೇಕು, ಎಫರ್ಟ್ ಹಾಕ್ಲೇಬೇಕು. ನೀವು ಎಫರ್ಟ್ ಹಾಕಿದ್ರೆ ಮಾತ್ರ ನಿಮ್ದು ಏನಾಗತ್ತೆ, ನೀವು ಎಫರ್ಟ್ ಹಾಕಿದ್ರೆ ಮಾತ್ರ ನಿಮ್ದು ಸೆಲೆಕ್ಷನ್ ಆಗತ್ತೆ, ಯಾವರೇ ಇರ್ಲಿ. ಇನ್ನೊಂದು ವಿಶೇಷವಾದ ಮಾಹಿತಿ, ವಿಶೇಷ ಚೇತನ ಮಕ್ಕಳು. ಯಾರಿವರು ವಿಶೇಷ ಚೇತನ ಮಕ್ಕಳು ಅಂದ್ರೆ? ವಿಶೇಷ ಚೇತನ ಮಕ್ಕಳು ಅಂದ್ರೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅದು ಏನಪ್ಪಾ ಅಂದ್ರೆ, ನಾವು ಏನಂತ ಕರಿತೀವಿ, ಅಂಗವಿಕಲ ಮಕ್ಕಳು. ಈ ಬಿಡ್ರಿ ಸರ್, ಅಂಗವಿಕಲರು ಅಲ್ಲಿ ಇಲ್ಲಿ ಅವ್ರಿಗೆ ಓದ್ಸಕ್ಕೆ ಹೋಗಲ್ಲ ಎಷ್ಟೋ ಪೇರೆಂಟ್ಸ್ಗಳು. ನಾ ಹೇಳೋದೇನೋ, ಅವರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಇದೆಯಪ್ಪ, ಬರೀ ಅಡ್ಮಿಷನ್ಗೆ ಅಂತಲ್ಲ, ಕೆಲಸದಲ್ಲೂ ಕೂಡ ಅಷ್ಟೇ. ಅವ್ರು ಚೆನ್ನಾಗಿ ಓದ್ಬಿಟ್ರೆ ಬೇಗ ಅವ್ರಿಗೆ ಅಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲಾ ಜಾಬಲ್ಲೂ ಕೂಡ ಅವರಿಗೆ ಅಂಗವಿಕಲ ಕೋಟ ಇರುತ್ತೆ, ವಿಶೇಷ ಚೇತನ ಮಕ್ಕಳಿಗೆ ಅಂತಾನೆ ಇರುತ್ತೆ. ಇದು ಎಲ್ಲಿಂದ ನೋಡ್ರಿ, ನಾನು ಹೇಳ್ತೀನಿ ನೋಡ್ರಿ ನಿಮ್ಗ, ಇದನ್ನ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ಇದು ಎಲ್ಲಿಂದ ಅಂದ್ರೆ ರಿಸರ್ವೇಶನ್ ಆಫ್ ಸೀಟ್ಸ್. ಎಲ್ಲಿ ನೋಡಿ ಅಲ್ವಾ? ಹಾಗಾದ್ರೆ ನಾನು ಹೇಳಿದ್ದೆಲ್ಲ ನಾನು ಎಲ್ಲಿಂದ ಹೇಳ್ತಿದ್ದೀನಿ ಈ ಮಾಹಿತಿಗಳನ್ನಂದ್ರೆ, ಈ ವರ್ಷ 2025 ಮತ್ತು 26ನೇ ಸಾಲಿನ ನವೋದಯ ಪ್ರಾಸ್ಪೆಕ್ಟ್. ಇದು ನವೋದಯ ಏನ್ ಕಳಿಸಿದಾರಲ್ಲ, ಅವರು ನೋಟಿಫಿಕೇಶನ್ ಕಳಿಸಿದಾರಲ್ಲ, ಅದರಲ್ಲಿರೋ ಮಾಹಿತಿನ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಓಕೆನಾ? ಇದರಲ್ಲಿರೋ ಎಲ್ಲ ನೋಡಿ, SC 15% ಅಂಡ್ 7.5% ಫಾರ್ ST, ರೂರಲ್ ಮಕ್ಕಳಿಗೆ 75%. ಓಕೆನಾ? ಹಾಗಾದ್ರೆ ಇಲ್ಲಿ ನೋಡ್ರಿ, OBCಗೆ 25% ಅಂತ ಇದೆ. ಇಲ್ಲಿ ಇದೆ ನೋಡ್ರಿ, ಎಲ್ಲಿ ಹ್ಯಾಂಡಿಕ್ಯಾಪ್ಡ್ ಇಲ್ಲಿದಾರ ನೋಡ್ರಿ, ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಗಳಿಗೆ ದಿ ಪ್ರೊವಿಷನಲ್ ರಿಸರ್ವೇಶನ್ ಫಾರ್ ದಿವ್ಯಾಂಗ ಚಿಲ್ಡ್ರನ್, ಆರ್ಥೋಪಿಡಿಕಲಿ ಹ್ಯಾಂಡಿಕ್ಯಾಪ್ಡ್, ಹಿಯರಿಂಗ್ ಇಂಪೇರ್ಡ್, ವಿಜುವಲ್ ಹ್ಯಾಂಡಿಕ್ಯಾಪ್ಡ್. ಅಂದ್ರೆ ಈ ಮೂರು ಸಂಬಂಧಪಟ್ಟಂತೆ ಅವರಿಗೆ ನೋಡಿ ಮಿನಿಮಮ್ ಪ್ರಾಬ್ಲಮ್ ಎಷ್ಟಿರ್ಬೇಕು, 40% ಅಂತ ಇರುತ್ತೆ. ಅವ್ರು ಸರ್ಟಿಫಿಕೇಟ್ ಮಾಡಿಸಿರ್ತಾರೆ ನೋಡ್ರಿ, ಅದ್ರ ಮೇಲೆ ಇರುತ್ತೆ. ಅದು ಮಿನಿಮಮ್ 40% ಗಿಂತ ಹೇಳಿದಾರೆ, ಲೆಸ್ ದೆನ್ 40% ಫ್ರಮ್ ನಾಟ್ ಲೆಸ್ ದೆನ್ 40%, 40% ಗಿಂತ ಕಡಿಮೆ ಇರಬಾರ್ದು. ಓಕೆನಾ? ಎಸ್. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ನೀವೇನ್ ಮಾಡ್ರಿ, ಆತರ ವಿಶೇಷವಾಗಿ ಏನಾದ್ರು ಮಕ್ಕಳು ಇದ್ರೆ ಅವರಿಗೆ ಎಕ್ಸಾಮ್ ಬರ್ಸ್ರಿ, ಖಂಡಿತ ಸೆಲೆಕ್ಷನ್ ಆಗ್ತಾರೆ. ಒಳ್ಳೆ ಎಜುಕೇಶನ್ ಸಿಗುತ್ತೆ. ಏನಾಗತ್ತೆ, ಒಳ್ಳೆ ಎಜುಕೇಶನ್ ಸಿಗೋದ್ರಿಂದ ಅವ್ರ ಮುಂದೆ ಭವಿಷ್ಯ ಬಹಳ ಚೆನ್ನಾಗಿರುತ್ತೆ. ಓಕೆನಾ? ಹಾಗಾಗಿ ನೀವೇನ್ ಮಾಡ್ರಿ, ಈಗ ಗೊತ್ತಾಯ್ತಲ್ವಾ, SC ST ಮಕ್ಕಳಿಗೆ ಎಷ್ಟು ಸೀಟು, ಜನರಲರಿಗೆ ಎಷ್ಟು ಸೀಟು, ಮತ್ತೆ ರೂರಲ್ ವಿದ್ಯಾರ್ಥಿಗಳಿಗೆ ಎಷ್ಟು, ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಷ್ಟಿದೆ ಸರ್. ಹಾಗಾದ್ರೆ ಜನರಲ್ ವಿದ್ಯಾರ್ಥಿಗಳಿಗೆ ನೋಡಿ, ಇವೆಲ್ಲಾನು ಕೂಡಿದ್ರು ಕೂಡ 50% ಗಿಂತ ಜಾಸ್ತಿ ಆಗಲ್ಲ. ಇಲ್ಲಿ 25%, ಇಲ್ಲಿ 15%, ಇಲ್ಲಿ 7.5%, ಈ ಎಷ್ಟೆಲ್ಲ ರಿಸರ್ವೇಶನ್ ಗಳನ್ನ ಕೂಡಿಸಿದ್ರೆ ಸರ್ ಜನರಲ್ ವಿದ್ಯಾರ್ಥಿಗಳಿಗೆ ಏನು ಇಲ್ವಾ ಮತ್ತೆ ಅಂದಾಗ ಇದೆ. ಯಾವಾಗ ಗೊತ್ತಾ, ಯಾವುದೇ ರಿಸರ್ವೇಶನ್ ಕೊಟ್ರೆ ಅದು 50% ಗಿಂತ ಜಾಸ್ತಿ ಇರಬಾರ್ದಂತ. ಈ 50% ಅಲ್ಲಿ ರಿಸರ್ವೇಶನ್ ಹಂಚಿದ್ರೆ ಉಳಿದಿದ್ದ 50% ಸೀಟ್ಗಳನ್ನ ಜನರಲ್ ಕ್ಯಾಟಗರಿಗೆ ಅಂತಲ್ಲ, ಅದ್ರಲ್ಲಿ ಯಾರು ಬೇಕಾದ್ರೂ ಓಪನ್, ಅದ್ರಲ್ಲಿ ಯಾರು ಬೇಕಾದ್ರೂ ಮಾರ್ಕ್ಸ್ ಜಾಸ್ತಿ ತಗೊಂತೀರಾ ಅವ್ರಿಗೆ ಸೀಟು. ನಿಮ್ಮಲ್ಲಿ ಆ ಟ್ಯಾಲೆಂಟೆಡ್ ಇದೆ ಸರ್, ನಾವು ಜನರಲ್ ಕ್ಯಾಟಗರಿ ಆದ್ರೂ ಪರವಾಗಿಲ್ಲ, SC ST ಜನರಲ್ OBC ಸ್ಟೂಡೆಂಟ್ ಗಿಂತ 5 ಮಾರ್ಕ್ಸ್ ಜಾಸ್ತಿ ತಗೊಂತೀನಿ ಅಂದ್ರೆ 100% ನಿನ್ಗೆ ಕೊಡ್ತಾರೆ ಸೀಟ್. ನೀ ಯಾಕೆ ಓದ್ಬಾರ್ದ? ಯಾಕೆ ಅವ್ರಿಗಿಂತ ಕಡಿಮೆನಾ? ಅವ್ರಿಗೆ ಕ್ರಾಸ್ ಮಾಡಕ್ ಆಗಲ್ವಾ? ಆ ವಿದ್ಯಾರ್ಥಿಗಿಂತ ನಾನು ಕಮ್ಮಿ ಮಾರ್ಕ್ಸ್ ತಗೊಂತೀನಿ ಅಂತ ಭಯನಾ? ಓದ್ಬೇಕಂತ ಕೂತ್ಕೊಂಡ್ರೆ ನನಗ್ ಬೇಕಾಗಿರೋದು ಎಷ್ಟು ಮಾರ್ಕ್ಸ್ ಅಪ್ಪ? ನಮಗ್ ಬೇಕಾಗಿರೋದು 100 ಮಾರ್ಕ್ಸಿಗೆ 1 ಸೀಟ್ ಬೇಕು ನಮಗೆ. ಅಂದ್ರೆ ನಮಗೆ 100ಕ್ಕೆ 100 ತೆಗಿಬೋದಲ್ಲ ನಾವು. ಅವ್ರು 100 ಮಾರ್ಕ್ಸಿಗೆ ಹೇಳಿದಾರೆ ಅಂದ್ರೆ ನೀನ್ 98 99 ತಗೊಂಡಿ ಅಂದ್ರೆ 100% ಸೀಟ್ ನಿಂದು ಔಟ್ ಮಾಡು. ನಿನ್ನೆಲ್ಲ ಎಬಿಲಿಟಿ ಇದೆಯಾ? 100ಗೆ 100 ತೆಗಿ. ಯಾಕಾಗಲ್ಲ ಸೀಟ್? ಯಾಕೆ ಕೊಡಲ್ಲ ಅವರು? ನೀವು ಯಾವುದೇ ಕ್ಯಾಟಗರಿ ಇರಲಿ. ಹಂಗಂತ ಜನರಲ್ ಅವ್ರು ಯಾರು ಕೂಡ, ನಾನು ಎಷ್ಟೋ ಪೇರೆಂಟ್ಸ್ಗಳು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಸರ್ ನಮ್ದು ಜನರಲ್ ಬರುತ್ತೆ ಸರ್ ಸಿಗಲ್ವಾ, ಸರ್ ನಮ್ದು ಜನರಲ್ ಬರುತ್ತೆ ಸರ್ ಸಿಗಲ್ವಾ. ಯಾಕೆ ಸಿಗಲ್ಲ? ಜನರಲ್ ಕ್ಯಾಟಗರಿಯವರು IAS ಆಫೀಸರ್ ಆಗಿದ್ದಾರೆ, SC ST ಆಗಿದಾರಾ? ಬರೀ SC ST ಆಗಿದಾರಾ?
ಇಲ್ಲ. ಜನರಲ್ ಕ್ಯಾಟಗರಿಯವರು ಕೂಡ ತುಂಬಾ ಜನ ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದಾರೆ. ಕಾರಣ ಅವರ ಪರಿಶ್ರಮ, ಅವರ ಎಫರ್ಟ್. ಬೇಕೇ ಬೇಕು ಅಂತ ಹಠ ಹಿಡಿದು ಹೋದ್ರಿ ಅದು ಯಾಕಾಗಲ್ಲ. IAS ಪಾಸ್ ಮಾಡ್ತೀರಾ. ಎಸ್, ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಈಗ ನಿಮಗೆ ಮಾಹಿತಿ ಏನ್ ಕೊಟ್ಟಿದ್ದೀನಿ, ಜಸ್ಟ್ ನಿಮ್ಮ ಕೆಟಗರಿಗೆ ಎಷ್ಟೆಷ್ಟು ಸೀಟ್ ಇರ್ತವೆ, ನೀವು ಎಷ್ಟು ಪ್ರಯತ್ನ ಪಡ್ಬೇಕಾಗತ್ತೆ. ನೀವು ಜನರಲ್ ಕ್ಯಾಟಗರಿ ಆಗಿರ್ಲಿ, OBC ಆಗಿರ್ಲಿ, SC ST ಆಗಿರ್ಲಿ, ಗ್ರಾಮೀಣ ವಿದ್ಯಾರ್ಥಿ, ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಏನ್ ಕೊಡ್ತೀನಪ್ಪ ಅಂದ್ರೆ ಸಿಲೆಬಸ್, ಯಾವ್ಯಾವ ಟಾಪಿಕ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಅದನ್ನ ಹೇಗೆ ಓದಿದ್ರೆ ಈಸಿಯಾಗಿ ಪಾಸ್ ಆಗ್ಬಹುದು. ಸಿಂಪಲ್ ಟ್ರಿಕ್ಸ್ ಗಳನ್ನ ಕೊಡ್ತೀನಿ, ಅದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕಂತಾನು ಹೇಳ್ತೀನಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಆಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟಿರಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ಅಲ್ಲಿ ಬರ್ತಾವೆ ನಿಮಗೆ. ಓಕೆನಾ? ಹಾಗಾಗಿ ಬಾಯ್.